ಹೊಸ ಪಾಸ್ಪೋರ್ಟ್ನ ತಗೊಳ್ಲಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಹೊಸ ಪಾಸ್ಪೋರ್ಟ್ ಮಾಡಿಸ್ಲಿಕ್ಕೆ ಎಷ್ಟು ದಿವಸ ಆಗುತ್ತೆ, ತುಂಬ ಜನ ಕೇಳ್ತಾ ಇದ್ರಿ. ಸಿಂಪಲ್ಲು ಹೊಸ ಪಾಸ್ಪೋರ್ಟನ್ನು ಮಾಡಿಸ್ಲಿಕ್ಕೆ ನಿಮ್ಮದು ಆಧಾರ್ ಕಾರ್ಡು, ಪಾನ್ ಕಾರ್ಡು ಮತ್ತು SSLC ಮಾರ್ಕ್ಸ್ ಕಾರ್ಡು ಕಂಪಲ್ಸರಿ ಅಲ್ಲ. ನೀವೇನಾದರೂ ಓದಿದ್ದೀರಾ, ಎಜುಕೇಷನ್ ಮಾಡಿದ್ದೀರಾ ಅಂದರೆ ಮಾರ್ಕ್ಸ್ ಕಾರ್ಡ್ ಬೇಕು, ಇಲ್ಲಾಂದರೆ ತೊಂದರೆ ಇಲ್ಲ. ಜಸ್ಟ್ ಆಧಾರ್ ಕಾರ್ಡು, ಪಾನ್ ಕಾರ್ಡಲ್ಲಿ ನೀವು ಹೊಸ ಪಾಸ್ಪೋರ್ಟನ್ನು ತಗೋಬೋದು. ಹೌದು, ನಿಮ್ಮದು ಆಧಾರ್ ಕಾರ್ಡಲ್ಲಿರುವಂಥ ನೇಮು ಮತ್ತು ಪಾನ್ ಕಾರ್ಡಲ್ಲಿರುವಂಥ ನೇಮು ಮ್ಯಾಚ್ ಆಗಬೇಕು. ಡೇಟ್ ಆಫ್ ಬರ್ತು ಮತ್ತು ನೇಮ್ ಎಲ್ಲ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಆಗೋದಿಲ್ಲ. ಸೊ ಸಿಂಪಲ್ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು, ಪಾನ್ ಕಾರ್ಡು ಅಷ್ಟೇ. ಎಷ್ಟು ದಿನದಲ್ಲಿ ಪಾಸ್ಪೋರ್ಟ್ ಬರುತ್ತೆ? ನಾವು ಅಪ್ಲಿಕೇಶನ್ ಹಾಕಿದ್ರೆ ಅಪಾಯಿಂಟ್ಮೆಂಟ್ ಡೇಟ್ ತೊಗೊತೀವಿ. ಲೈಕ್ ಬೆಂಗಳೂರು, ಮಂಗಳೂರು, ಮೈಸೂರು, ಚನ್ನಪಟ್ಟಣ, ದಾವಣಗೆರೆ, ಹೊಸಪೇಟೆ, ಕೊಪ್ಪಳ ಈ ಥರ ನಿಮ್ಮ ಊರಿಗೆ ಹತ್ರ ಆಗುವಂಥದ್ದನ್ನು ನೀವು ಅಪಾಯಿಂಟ್ಮೆಂಟ್ ತೊಗೊತೀವಿ ಪಾಸ್ಪೋರ್ಟ್ ಆಫೀಸ್ಗೆ. ಅದಾದಮೇಲೆ ನೀವು ಪಾಸ್ಪೋರ್ಟ್ ಆಫೀಸ್ಗೆ ಹೋಗ್ತೀರಾ, ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್ ಮಾಡ್ಕೊಂಬರ್ತೀರಾ. ಅಲ್ಲಿ ಆಗ್ತಿದ್ದಂಗೆ ನೆಕ್ಸ್ಟ್ ಪೋಲಿಸ್ ವೆರಿಫಿಕೇಷನ್ ಆಗುತ್ತೆ. ಪೋಲಿಸ್ ವೆರಿಫಿಕೇಷನ್ ಆಗಿ ವಿತಿನ್ ವೀಕಲ್ಲಿ ನಿಮಗೆ ಪಾಸ್ಪೋರ್ಟ್ ಕೈ ಸಿಗುತ್ತೆ. ಇದೆಲ್ಲದ ಒಂದು 20 ದಿನದಲ್ಲಿ ಆಗೋಗುತ್ತೆ, ಡಾಕ್ಯುಮೆಂಟೇಷನ್ ಕರೆಕ್ಟ್ ಆಗಿತ್ತಂದರೆ. ಸೊ ನೀವೇನಾದರೂ ಪಾಸ್ಪೋರ್ಟ್ ತೊಗೋಬೇಕು ಅಂದ್ಕೊಂಡಿದ್ದೀರಪ್ಪ ಅಂತಂದರೆ ಡಿಸ್ಪ್ಲೇ ಮೇಲೆ ಕಂತ ನಂಬರ್ಗೆ ಇವಾಗಲೇ ಕಾಲ್ ಮಾಡಿ ನೀವು ಪಾಸ್ಪೋರ್ಟನ್ನು ಅಪ್ಲೈ ಮಾಡಿ.